ನಾವು ಪುಣ್ಯಾತ್ಮರ ಜಗ ಹೆಂಗೈತಿತ್ತು ಬೇಕಾಗಿಲ್ಲ ನಮಗ್. ಎಷ್ಟು ಸುಲಭವಾಗಿ ಹೇಳ್ಯಾರ ಅಣ್ಣನವರು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನೀವ್ ಯಾಕೆ ತಿದ್ದುವಿರಿ? ಒಬ್ಬ ಮನುಷ್ಯ 3-4 1 ವಾರ ಉಂಡಿಲ್ಲಾಗಿದತ್ತ, ಮಕ್ಕೊಂಡಿಲ್ಲಾಗಿದತ್ತ, ಚಿಂತೆ ಮಾಡ್ಕೊಂತ ಕೂತು ಬಿಟ್ಟಿದತ್ತ. ಅವಾಗ ಪರಮಾತ್ಮ ಬಂದು ಕೇಳಿದತ್ತ, ಯಾಕಪ್ಪ ಇಷ್ಟು ಚಿಂತಾ ಮಾಡ್ಕೊಂಡು ಉಪವಾಸವನ್ನೇ ಸಹಿಸ್ಕೊಂತ ಕೂತಿದ್ ಯಾಕ? ಈ ಪ್ರಪಂಚ ಶುದ್ಧ ಮಾಡೋ ಸಲಗೆ, ಪ್ರಪಂಚ ಇರ್ತಕ್ಕಂಥ ಜನರೆಲ್ಲನೂ ಪ್ರಬುದ್ಧನಾಗಿ ಮಾಡ್ಬೇಕಂತ ತಿಳ್ಕೊಂಡು ನನ್ನ ಬದುಕಿನ ಆಸೆ ಆಕಾಂಕ್ಷೆಗಳೆಲ್ಲಾ ಬಿಟ್ಟು ಎಲ್ಲಾ ತ್ಯಾಗ ಮಾಡಿ ನನ್ನ ಮಾತು ಕೇಳ್ತಾರ, ಜನ ಪರಿವರ್ತನೆ ಆಗ್ತಾರ, ಬದಲಾವಣೆ ಆಗ್ತಾರತ್ತ ಮಾಡಿನ ಕರೆ ಜಗತ್ ಯಾರೂ ನನ್ನ ಮಾತು ಕೇಳಿಲ್ಲ, ನನ್ನ ಕಡೆ ನೋಡ್ಲಿಲ್ಲ. ಅದಕ್ಕೆ ತಲಿತಾಪ ಆಗಿ ಉಂಡಿಲ್ಲ ತಿಂದಿಲ್ಲ ಅಂತ ಹೇಳಿದತ್ತು. ಶಿವ ಏನ್ ಹೇಳಿರ್ಬೇಕ್ರಿ? ಸೃಷ್ಟಿ ಮಾಡಿದವ ನಾನ ಸುಮ್ಮ ಕೂತೀನಿ, ನೀ ಯಾಕೆ ತಲೆ ಕೆಡಿಸ್ಕೊಂಡಿ ಅಂತ. ನಿರ್ಮಾಣ ಮಾಡಿದವ ನಾನೇ ಸುಮ್ಮ ಕುಂತೀನಿ, ನಾನು ಮನಸ್ಸು ಮಾಡಿದ್ರೆ 10 ನಿಮಿಷ ಜಗತ್ತು ಶುದ್ಧ ಮಾಡತಾನ, ಆದ್ರೂ ಸುಮ್ಮದಿನಿ. ಅದಕ್ಕೆ ನೀ ತಲೆ ಕೆಡಿಸ್ಕೋಬೇಡ. ನೀ ಬಂದಿದಿ ಎದಕ್ಕ? ನಿನ್ನ ಪಾತ್ರ ನೀ ಪರಿಪೂರ್ಣ ಮಾಡಿ ಹೋಗಿಬಿಡು. ನೀ ಶುದ್ಧ ಆದ್ರೆ ಜಗತ್ತು ಶುದ್ಧ ಆಗ್ತದಂತಕ್ಕಂಥ ಮಾತು ಬರೀತಾರೆ. ಅದಕ್ಕೆ ಬಸವಣ್ಣ ಹೇಳಿದ್ರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ತನುವು ಸಂತೈಸಿಕೊಳ್ಳಿ ಬರೀತಾರಲ್ಲ. ಕಬ್ಬು ಡೊಂಕಾದ್ರೆ ಸಿಹಿ ಡೊಂಕೆ. ನಾವೇನ್ ಮಾಡಾಕತ್ತಿದ್ವಿ ಅಂದ್ರಿ, ಕಾಲು ಕೆಟ್ಟೈತಿ ಅಂತ ಕಟ್ಟಿ ಮೇಲೆ ಕೂತ ಮಾತಾಡಕತ್ತಿದೀವಿ. ಬಹುತೇಕ ಒಬ್ರು ಬಲ್ಲವ್ರು ಹೇಳ್ತಾರ, ಕಾಲೇನ ಕೆಟ್ಟಿಲ್ಲ. ಪುಣ್ಯಾತ್ಮರ ಕಾಲೇನ ಕೆಟ್ಟಿಲ್ಲ, ಸೂರ್ಯ ಉದಯ ಆಗೋದ್ ಕಡೆನ ಆಗಾಕತ್ತಾನ. ಹೌದಿಲ್ರಿ? ಸೂರ್ಯ ಉದಯ ಆಗೋದ್ ಕಡೆನ ಆಗ್ಲಕತ್ತಾನ. ಆಕಳ ಹಾಲನ್ನ ಕೊಡಾಕತ್ತೈತೆ, ಕಸ ತಿಂದ ಹಾಲು ಕೊಟ್ಟದ. ಹೌದಿಲ್ರಿ? ಅದಕ್ಕೆ ಬಂಧುಗಳೇ, 9 ತಿಂಗಳಿಗೆ ಕೂಸು ಹುಡ್ತದ, 7 ತಿಂಗಳು ಹುಡ್ತದ, ಇಟ್ಟುಗೋರಿ. ಇವೆಲ್ಲ ಕಾಲ ಬರೋಬ್ಬರಿ ಅದಾವು. ಕಾಲ ಕೆಟ್ಟೈತಿ ಅಂತ ಏನ್ ಕಟ್ಟಿ ಮೇಲೆ ಕೂತೈತಿಲ್ಲ, ಆ ಮಂದಿ ತಲಿ ಕೆಟ್ಟೈತಿ. ಅದಕ್ಕೆ ಕೆಟ್ಟವರ ಸಂಘದಾಗ ನೀ ಇದ್ದಿ ಅಂದ್ರ ನಿನ್ ಜೀವನ ಹಾಳಾಗಿ ಹೋಗ್ತದಪ್ಪ. ಬಲ್ಲವರ ಸಂಘಕ್ಕೆ ಬಂದಿ ಅಂದ್ರ ಬದುಕು ಹ್ಯಾಗ ಬದುಕಬೇಕನ್ನೋದು ಕಲಿಸ್ಕೊಡ್ತಾರ. ಮತ್ತೆ ಯಾರಿಗೆ ಬಲ್ಲವ್ರು ಅನ್ನೋದು ಅಂತಕ್ಕಂಥದ್ದು ಇತಿ ಏನ್ ಹೇಳತಾನ? 108 ಮಂದಿ ಕಳ್ಳರ ಮಧ್ಯದಲ್ಲಿದ್ರು ಕೂಡ ನೀ ಶುದ್ಧವಾಗಿ ಇದ್ದಿ ಅಂದ್ರ ನೋಡಿರ್ಬೇಕ್ರ, ಮಠದಾನಗಿಳಿ ಬರ್ರಿ ಕೊಂಡ್ರಿ ಹೋಗಂತತಿ ಅಂತಿರ್ತೀರಿ. ಅದಕ್ಕೆ ಬಸವಣ್ಣ ಏನ್ ಹೇಳಿದ? ಸಂಘ 2 ಅದಾವಪ್ಪ, ಸಂಘ 2 ಅದಾವ. ಒಂದು ಹಿಡಿ, ಒಂದು ಬಿಡು. ಯಾವ್ದು ಹಿಡ್ದಾಗ ನನ್ನ ಬದುಕು ಒಳ್ಳೆ ಸ್ಥಿತಿಗೆ ಹೋಗಿ ಮುಕ್ತತಿ ಅನ್ನೋದು ಒಂದಿಷ್ಟು ತಿಳುವಳಿಕೆ ನಿನ್ನಲ್ಲಿ ಬೇಕು, ಅರುವಂತಕ್ಕಂಥದ್ದು ನಿನ್ನಲ್ಲಿ ಬೇಕು. ನಾನು ಪ್ರಾರಂಭ ಕೇಳಿಲಿಲ್ಲ, ಮನುಷ್ಯ ಜನ್ಮ ಅರುವಿನ ಜನ್ಮ ಅಂತ ಕೊಟ್ಟಾರ. ಇದಕ್ಕೆ ಈ ಅರುವಂತಕ್ಕಂಥದ್ದು ನಿನ್ನಲ್ಲಿ ಮರಿಬಾರ್ದು. ಪುರಾಣ ಪ್ರವಚನ ಹಚ್ಚೋದು ಉದ್ದೇಶ ಏನಂತ ಕೇಳಿದ್ರೆ, ಮರ್ತದನ್ನ ನೆನಪು ಮಾಡಿ ಕೊಡೋ ಸಲುವಾಗಿ ಇದನ್ನು ಪುರಾಣ ಪ್ರವಚನಗೆ ಹಚ್ಚೋದ ಬಂತು. ಇದನ್ನು ಬಿಟ್ಟು ಮತ್ತೆ ಯಾವುದಕ್ಕಿಲ್ಲ. ಅದಕ್ಕೆ ಹೇಳ್ತಾರ ಅವರು ಪುಣ್ಯಾತ್ಮರೇ, ಏನು ಅಂತ ಕೇಳಿದ್ರೆ, ರೈಮ ಅಕ್ಬರ ಬಾದಶಾಹನ ಕಾಲದೊಳಗೆ ಬಹಳ ದೊಡ್ಡ ಸಂತನಾಗಿದ್ದ. ಆದ್ರ ಪುಣ್ಯಾತ್ಮರ ಏನು ತಿಳ್ಕೊಂಡ ಅಂತ ಕೇಳಿದ್ರ, ಇದು ಕೊನೆಗೆ ಒಂದ್ ದಿವ್ಸ ಈ ರೋಗ ಏನಕ್ಕತ್ತೆ ಅಂದ್ರ ದುಃಖಕ್ಕೆ ಮೂಲ ಆಗ್ತದ. ಇದರಿಂದ ಹೊರಗೆ ಬನ್ನಿ ಅಂದ್ರ, ಭವರೋಗ ವೈದ್ಯನ ಕಡೆ ಹೋದಿನಿ ಅಂದ್ರ, ಅಂತ ಸಜ್ಜನನ ಪಾದಕ್ಕೆ ಶಿರಾ ಹೋಗಿ ಇಟ್ಟಿನಿ ಅಂದ್ರ, ಅವ ತಲೆ ಮೇಲೆ ಹಸ್ತಿಟ್ಟು ಕಿವಿಯೊಳಗೆ ಅಮೃತ ಸುದೆ ಹೇಳಿದಂದ್ರ, ನಾನು ಊಟ ಮಾಡ್ಲಿಂದ್ರ ಹೊಟ್ಟೆ ತುಂಬತದ, ನಿದ್ದೆ ಮಾಡ್ಲಿಂದ್ರ ಜಗತ್ತಿನ ಬದುಕಲಿಕ್ಕೆ ಬರ್ತದ. ಅಂತ ವಿದ್ಯೆಯನ್ನ, ಅಂತ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಹಾಕಿದ್ರೆ ಪುಣ್ಯಾತ್ಮರ ಸದ್ಗುರುನಾಥ. ಅವನಿಗೆ ಸಜ್ಜನ ಅಂತ ಕರ್ಕೊಂಡು ಬರ್ತಾರೆ, ಪುಣ್ಯಾತ್ಮರ ಬಹಳ ದೊಡ್ಡ ಸಂತ ಅಲೆಕ್ಸಾಂಡ್ರ, ಬಹಳ ದೊಡ್ಡ ಚಕ್ರಾಧಿಪತಿ. ಸಾರೋಟಿಗೆ ಹೊಂಟಿದಂತ ಹರಕ್ ಮೈ ಮೇಲೆ ಬಟ್ಟೆ ಸಹಿತ ಚಲೋ ಇಲ್ಲಾಗ್ಯದ, ಎತ್ತರ ಕೂದಲ ಹೆಂಗಾರೆ ಮಾಡ್ಕೊಂತ ಎದುರಿಗೆ ಬರ್ತದಂತ. ಆ ರಥ ಇಳಿದು ಹೋಗಿ ಅವ್ರ ಪಾದಿಗೆ ನಮಸ್ಕಾರ ಮಾಡಿದಂತ. ಸೈನಿಕರೆಲ್ಲ ಕೇಳಿದ್ರಂತ, ಹೋಗಿ ಒಬ್ಬ ಭಿಕ್ಷುಕ ಕಾಲು ಬಿದ್ದಿಲ್ಲ. ಅವಾಗ ಅವ ಚಿಂತನ ಮಾಡಿದ, ಸದಾವಕಲ ಅಧ್ಯಾತ್ಮದ ಗಾಳಿ ಹೊಡೆದಿತ್ತು. ಪ್ರಾಣಿಗಳದ ತಲೆ ಎಲ್ಲ ಕಳಿಸಿದ, ಅದರಾಗ ಮನುಷ್ಯನ ತಲೆನೂ ಕಳಿಸಿದ. ಮಲ, ಪಶು, ಪಕ್ಷಿ ಎಲ್ಲ ತಲೆಗಳು ಮಾರ್ಕೆಟ್ದಾಗ ವ್ಯಾಪಾರ ಆಗಿ ಹೋದು. ಮನುಷ್ಯನ ತಲೆ ಮಾತ್ರ ಯಾರೂ ತಗೊಲಿಲ್ಲಂತ. ಅವಾಗ ಕೇಳಿದಂತ, ಮತ್ತು ಮನುಷ್ಯ ಶ್ರೇಷ್ಠ ಅಂತಕ್ಕಂಥ ವಿಚಾರ ಇತ್ತಂದ್ರ, ನೀ ಅಷ್ಟಕ್ಕೆ ರಾಜ ಇದ್ದವ ಯಾಕ ಮಣದಿ ಅಂತ ಕೇಳಿದ್ರೆ, ಈ ರಾಜನ ತಲೆನ ಯಾರು ತಗೊಲಿಲ್ಲ. ದನ ಕರ ಪಶು ಪಕ್ಷಿದು ತಗೊಂಡಾರ, ರಾಜನ ತಲೆ ಯಾರು ತಗೊಳ್ಳಿಲ್ಲ ಅಂತಕ್ಕಂಥ ಮಾತು ಹೇಳಿದಾಗ, ಬಂಧುಗಳೇದು ವಾದ ಬಳಕ
ಕಾಸಿಗೆ ಕಿಮ್ಮತ್ತಿಲ್ಲದಂತ ತಲಿ ಇದ್ದಾಗ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠಗೊಂದಿಟ್ಟು ತಲಿ ಬಾಗಿತ್ತಂದ್ರ ಗುರು ತೋರಿಸ್ತಾನ, ಸಾರೆ ಚೆಲ್ಲದೆ ಮುಕುತಿ ಗುರು ತೋರಿಸರನ್ನ ಅಂತ ಬರೀ. ಈ ಜಗತ್ತಿನ್ಯಾಗ ಗುರು ತೋರಿಸಲಾರ್ದ ದಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಬರೀತಾರ. ಅದಕ್ಕೆ ಪುಣ್ಯಾತ್ಮರೇ, ಗುರು ಯಾವ ಜಾತಿ ಅವ ಯಾವ ಕುಲದವ ತಗೊಂಡು ನಿನಗೆ ಏನ್ ಮಾಡೋದು ಬೇಕಾಗಿಲ್ಲ, ನಿನಗ ಮಾರ್ಗ ಒಳ್ಳೇದ್ ಹೇಳ್ತಾನಿಲ್ಲ, ಅಷ್ಟ ತಿಳ್ಕೊಬೇಕು, ಅಷ್ಟ ತಿಳ್ಕೊಬೇಕು. ಕಬೀರ ದೊಡ್ಡ ಮಹಾರಾಜ, ಬಹಳ ದೊಡ್ಡ ಶ್ರೀಮಂತ, ಆದ್ರೆ ಸಿದ್ಧಾರೂಢ ಅಜ್ಜನ ಸಾಮೀಪ್ಯಕ್ಕೆ ಬಂದ್ ಅದನ್ನ ಮರತ ಕುಂತಿದತ್ತು, ಮರತ್ ಮುಗಿತಪ್ಪ ನಂದೆಲ್ಲ ಮುಗಿಸ್ಬಿಡ್ತಾನಂತ ಹೇಳಿದ್ರತ್ತ. ಯಾರ್ಯಾರಿಗೆ ಏನು ಬೇಕು ಬೇಡ್ಕೋರಿ ಅಂದ್ರಂತ. ಶಿಷ್ಯನ ಅಷ್ಟ ಪ್ರಾಮಾಣಿಕ ಬೇಕು. ಸಿದ್ಧಾರೂಢ ಅಜ್ಜ ಹೇಳಿದ್ರಂತ, ಯಾರ್ಯಾರಿಗೆ ಏನು ಬೇಕು ಬೇಡ್ಕೋರಿ ಕೊಡ್ತಾನಂದ್ರ. ಬೇಡಿದ್ ಕೊಡ್ತೇನೆಪ್ಪ ವಚನ ಕೊಡಂದ್ರು. ಕಬೀರ ಕೊಟ್ಬಿಟ್ರು. ಏನ್ ಬೇಡ್ಕೊಂಡಿರ್ಬೇಕ್ರಿ? ನಮಗೆಲ್ಲರೂ ಹೇಳ್ರಿ ನಾವೇನು ಬೇಡ್ಕೋತೀವಿ ಅಂತೇಳಿ. 70 ಟನ್ ಬೇದಾನೆ ಆಗೈತ್ರಿ, 500-600 ಟನ್ ಏನ್ ಕೆಜಿಗೆ ರೊಕ್ಕ ಹತ್ತಂಗ್ ಬೇಡ್ಕೊಳ್ತೀವಿ, ಸಂಪತ್ತು ಬೇಡ್ಕೋತೀವಿ. ಕಬೀರ್ ಬೇಡ್ಕೊತಾರಂತ. ಈ ಕಬೀರನ ಪ್ರಾಣ ಹೋಗೋದು ನೀನ್ ನೋಡ್ಬೇಕು, ನಿನ್ನ ತೊಡಿ ಮೇಲೆ ನನ್ನ ಶರ ಇರಬೇಕು, ಉಸಿರು ಹೋಗೋದು ನೀನ್ ನೋಡ್ಬೇಕು, ಹಂಗ ನನಗ ಆಶೀರ್ವಾದ ಮಾಡಂದತ್ತ. ಅವಾಗ ಸಿದ್ಧಾರೂಢ ಅಂತ, ಹಂಗಾದ್ರ ಮತ್ತೆ ಹೋಗೋದು ಕ್ಯಾನ್ಸಲ್ ಮಾಡಿ ಯಮಗೆ ಹೇಳ್ತಾನೆ ಬಿಡು, ಇನ್ನೊಂದು ತುಸು ದಿವ್ಸ ಬರಬೇಡ ಅಂತ ಹೇಳ್ತಾನಂದ್ರ. ಯಾರಿಗೆ ಹೇಳಕ್ ಬರ್ತದ್ರಿ? ಎಲ್ಲವನ್ನ ಅರಿತಾವ. ಯಾವುದು ಪುಣ್ಯಾತ್ಮರು ಎಲ್ಲಿ ಹೋದ್ರು ಕೂಡ ಕೈ ಹೊಲಸು ಮಾಡ್ಕೊಳ್ಳಾರ್ದಾವ್, ಮನಸ್ಸು ಹೊಲಸು ಮಾಡ್ಕೊಳ್ಳಾರ್ದಾವ್, ಕಣ್ಣು ಹೊಲಸು ಮಾಡ್ಕೊಳ್ಳಾರ್ದಂಗ, ಕಾಯ ಹೊಲಸು ಮಾಡ್ಕೊಳ್ಳಾರ್ದವ ಇರ್ತಕ್ಕಂಥ ಯಾವದನ ಅವ ಸದ್ಗುರು ಆಗ್ತಾನ, ಅವ ಸಜ್ಜನ ಆಗ್ತಾನ, ಅವ ಪುಣ್ಯಾತ್ಮರು ನಮ್ಮ ಬದುಕಿಗೆ ದಾರ್ಶನಿಕ ಆಗ್ತಾನಂತ ಬರೀತಾರೆ. ದಾರ್ಶನಿಕ ಅಂತ ಹೇಳ್ತಾರೆ. ಅದಕ್ಕೆ ಬಲ್ಲವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರ, ಈ ಜೀವನ ಎಂಬ ಸಾಗರವನ್ನ ದಾಟಲಿಕ್ಕೆ ಡೋಣಿ ಯಾವುದು ಅಂತ ಕೇಳಿದ್ರ ಸಜ್ಜನರ ಸಂಘವೇ ಇದಕ್ಕೆ ಶ್ರೇಷ್ಠವಾದದಂತ ಹೇಳ್ತಾರೆ. ಸಜ್ಜನರ ಸಂಘ. ಅದಕ್ಕೆ ಬಂಧುಗಳೇ, ಎಲ್ಲ ಪುಣ್ಯಾತ್ಮರು ಏನ್ ಮಾಡಿದ್ರ ಅಂತ ಕೇಳಿದ್ರ, ಒಬ್ಬ ಮಹಾನುಭಾವ ಬರೀತಾನ, ಏನು ಹೊರದೇಶದ ಪಾಶ್ಚಿಮಾತ್ಯದ ವ್ಯಕ್ತಿ ಹೇಳ್ತಾನ, ಭಾರತ ದೇಶದ ಅಧ್ಯಾತ್ಮದ ಸದ್ಗುರುವಿನ ಸಂಘ ಅವರು ಅನುಭವಿಸಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಪುಣ್ಯಾತ್ಮರೇ, ಕುಡಿಲಿಕ್ಕೊಂದಿಷ್ಟು ನೀರು, ಹಸರಾಗ ಒಂದು ತುತ್ತ ಅನ್ನ ಕೊಟ್ಟು ಬಿಡು, ನನಗಿನ್ಯಾವುದು ಸಂಪತ್ತು ಬೇಡ ಅಂತ ಬರೀತಾರ. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರ, ದೊಡ್ಡ ವಸ್ತು ಸಿಕ್ಕಿತ್ತು ಎಂದು ಬಿಡದಿರು ಚಿಕ್ಕದನ್ನ, ದ್ವಾಡದ ಸಿಕ್ಕತ್ತೆ ಅಂತ ಹೇಳಿ ಸಣ್ಣದು ಬಿಟ್ಟು ಬಿಡ್ಲಾಕ್ ಹೋಗ್ಬೇಡ ಅಂತ ಬರೀತಾನ ಅವನೇ ರೈವ. ಏನು ದೊಡ್ಡ ವಸ್ತು ಸಿಕ್ಕಿತ್ತೆಂದು ಬಿಡದಿರು ಚಿಕ್ಕದನ್ನು, ಸೂಜಿಯ ಮಾಡುವ ಕೆಲಸ ಖಡ್ಗ ಮಾಳ್ಪುದೇನೋ ರೈಮ. ಖಡ್ಗ ಮಾಳ್ಪುದೇನೋ ರೈ. ಖಡ್ಗ ಮಾಡಬೇಕಾಗ್ತದೆ, ಸೂಜಿನ ಕೆಲಸ. ಸಜ್ಜನ ಹೇಳ್ತಾನೆ ಈ ಮಾತ. ಸಜ್ಜನ ನಮಗ ನೀತಿಯನ್ನು ಹೇಳ್ತಾರ, ಬೋಧನೆಯನ್ನು ಮಾಡ್ತಾರ ಪುಣ್ಯಾತ್ಮರೇ. ನಮ್ಮ ತಾಯಿ ಕೂಡ ಅತ್ಯಂತ ಬಾಲ್ಯದಲ್ಲಿ ತನ್ನ ಮಗುವಿಗೆ ಇನ್ನೂ ಅರುವೈತಿಲ್ಲ ಗೊತ್ತಿಲ್ಲ, ಆ ಅರುವನ್ನ ತಿಳ್ಕೊಳಿಸಲಾಗಿ ಎಷ್ಟೋ ಮಂದಿ ಮಹಾತ್ಮರು ಗುಡ್ಡ ಗಮಾರ ಹೋಗಿ ತಿಳ್ಕೊಂಡಾರ. ಆಚಾರ ಕರಸನಾಗು, ನೀತಿಗೆ ಪ್ರಭುನಾಗು, ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ, ಜಗಕ್ಕ ಜ್ಯೋತಿ ಆಗು ಅಂತ ಹೇಳ್ಯಾರ. ನಿನ್ನ ಬದುಕು ಏನಾಗ್ಬೇಕಂತಂದ್ರ ಜ್ಯೋತಿ ಆಗಬೇಕು. ಜ್ಯೋತಿ ಬೆಳಕಾಗಬೇಕಿಲ್ಲ. ಇನ್ನೊಬ್ಬರ ಬದುಕಿನಲ್ಲಿ, ಇನ್ನೊಬ್ಬರ ಬಾಳಿನಲ್ಲಿ ನೀನು ಬೆಳಕಾದಿ ಅಂದ್ರ ಪುಣ್ಯಾತ್ಮರೇ, ಮನುಷ್ಯ ಜನ್ಮ ಬಂದದ್ದು ನಿನಗೆ ಸಾರ್ಥಕತೆ ಆಗ್ತದೆ. ಅದಕ್ಕೆ ಹೇಳ್ತಾರ, ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಒಂದು ದೀಪ ಒಂದು ಹಚ್ಚಬೇಕಾದ್ರೆ ಪುಣ್ಯಾತ್ಮರೇ, ತಾನು ಆರಿದ್ರು ಕೂಡ ಇನ್ನೊಂದನ್ನು ಹಚ್ಚಿ ಆರ್ತೈತೆ ಅಂತ. ಹಂಗ ನನ್ನ ಬದುಕಾಗಬೇಕು, ಹಂಗ ಆಗಬೇಕಂತಕ್ಕಂಥದ್ದು ಕಲಿಸ್ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ಸಜ್ಜನರು ಹೇಳ್ಕೊಡ್ತಾರ. ಅವ್ರೇನ್ ಹೇಳಕತ್ತಾರಂದ್ರ, ಸಣ್ಣ ವಸ್ತು ದೊಡ್ಡ ವಸ್ತು ಸಿಕ್ಕಾಗ ಸಣ್ಣದನ್ನು ಮರಿಬೇಡ ಅಂತಕ್ಕಂಥ ಮಾತು ಬರೀತಾರ. ಹೇಳುದು ಕೇಳುದು ನೀವು ಬೇಡಲು ಹೋದವನು ಸತ್ತ. ಬಹಳ ಸುಂದರವಾಗಿ ಹೇಳ್ತಾರ ಬಂಧುಗಳು. ಏನು ಪ್ರೀತಿಯ ದಾರವನ್ನ ಕಡಿಯದಿರು, ಮಮತೆಯ ದಾರವನ್ನ ಕಡಿಯದಿರು, ಪ್ರೇಮದ ದಾರವನ್ನ ಕಡಿಯದಿರು, ಕೂಡಿಸಲಾಗದು ಅಂತ ಬರೀತಾರೆ. ಅದಕ್ಕೆ ಬಂದರೆ ಅದು ಗಂಟಾದಿತ್ತು ಹೊರತಾಗಿ ಕರೆ ದಾರ ಮೊದಲಿನಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾರೆ. ದಾರ ಪ್ರೇಮದ ದಾರ, ಈ ದಾರ ಅಲ್ಲ. ಮನುಷ್ಯನಲ್ಲಿ ಮಮತೆ ಪ್ರೀತಿ ಅಂತಕ್ಕಂಥದ್ದು ಇತ್ತಂದ್ರ ಅದನ್ನ ಕೆಡಲಾರ್ದಂಗ ನೋಡ್ಕೋರಪ್ಪ, ಅದು ಹರಿಲಾರ್ದಂಗ ನೋಡ್ಕೊ. ಒಂದು ವೇಳೆ ಹರಿತಂದ್ರ
ಗಂಟ ಹಾಕಬಹುದು, ಗಂಟ ಕತ್ತತಿ ಹೊರತಾಕರೆ ಮೊದಲೇ ನಂಗೆ ಸಿಗುದಿಲ್ಲ ಅಂತ ಬರೀತಾರೆ. ಅದಕ್ಕೆ ಇದನ್ನೇ ಪುಣ್ಯಾತ್ಮರು ನಮ್ಮ ದಾಸರು ಹೇಳ್ತಾರ, ಹರಿದಾಸರ ಸಂಘ ದೊರಕಿತ್ಯಮಗೆ ಇನ್ನೇನು ಇನ್ನೇನು ಇನ್ನೇನಂತ ಬರೀತಾರೆ. ವರಗುರು ಉಪದೇಶ ನೆರವಾಯಿತೆನಗೆ ಇನ್ನೇನು ಇನ್ನೇನಂತ. ನಾನು ಕುಂತಿ ಸಹಿತ ಇದನ್ನ ಹೇಳ್ಯಾಳ. ಏನು? ಪಾಂಡವರು ವನವೇಶಕ್ಕೆ ಹೋಗ್ಯಾರ, ಕೃಷ್ಣ ಪರಮಾತ್ಮನಿಗೆ ಚಿಂತೆ ಹತ್ಯದ, ನನ್ನ ಭಕ್ತರು ಹಿಂಗಾದಲ್ಲ ತಿಳ್ಕೊ. ಕಾಡಿನೊಳಗೆ ಗಡ್ಡೆಗೆನಸು ತಿನ್ನೋದು, ಎಲ್ಲೋ ಮಣ್ಕೊಳ್ದು, ಕಲ್ಲು ಮುಳ್ಳಿನೊಳಗೆ ಜೀವನ ಕಳೆದು ಬಂತ ತಿಳ್ಕೊಂಡು ಪರಮಾತ್ಮನಿಗೆ ಚಿಂತೆ ಎತ್ತಿದ್ರು. ಅದಕ್ಕೆ ಅವನಿಗೆ ಆಪತ್ತು ಬಾಂಧವ ಅಂತ ಕರೀತಾರ ಬಂಧುಗಳೇ. ನಮ್ಮ ತಾಯಿ ತಂದೆ ನಮ್ಮ ಚಿಂತೆ ಮಾಡ್ತಾರಿಲ್ಲ ಗೊತ್ತಿಲ್ಲ, ಆದ್ರೆ ಪರಮಾತ್ಮ ನಮ್ಮನ್ನು ಅಂತಿರಿಲ್ ನೀವು, ಹುಟ್ಟಿಸಿದ ದೇವರನ್ನು ಹುಲ್ಲು ಮೇಯಿಸ್ತಾನಂತ ಆ ಎಲ್ಲರಿಗೆ ಭೇಟಿ ಆದ ಕೊನೆಗೆ ಕುಂತಿಗೆ ಭೇಟಿ ಆಗ್ಲಿಕ್ಕೆ ಬರ್ತಾನ ಭಗವಂತ. ನಿನ್ನ ತ್ರಾಸ, ನಿನ್ನ ತಾಪತ್ರೆ, ನಿನ್ನ ಕಷ್ಟ ನೋಡಿ ನನಗೆ ಬಹಳ ನೋವಾಗ್ತತಿ ಅಂತ ನಾವು ಅವಾಗ ಕೆಂತಳ, ನೀ ಇದ್ದ ಮ್ಯಾಲ ಯಾವ ನೋವು ತಗೊಂಡು ನನಗೆ ಏನ್ ಮಾಡ್ಬೇಕಾಗಿದ್ದಿ? ನೀ ಒಬ್ಬಿದ್ರೆ ಸಾಕು ನನ್. ಇಂಥವು ಸಾವಿರ ಸಾವಿರ ಕಷ್ಟ ನನ್ನ ಜೀವ ಇರುವವರೆಗೆ ಕೊನೆವರೆಗೆ ಕಷ್ಟ ಬರ್ಲಿಕ್ಕರೆ ನೀ ಒಬ್ಬನೇ ನನಗ ಬೇಕು, ಅದರ ಸಲುವಾಗಿ ಕಷ್ಟಗಳು ಇರ್ಲಿ ಅಂತ ಬೇಡ್ಕೋತಾಳ ಪುಣ್ಯ. ಅಕಸ್ಮಾತ್ ನನಗೆ ಕಷ್ಟ ಇರ್ಲಿಂದ ನೀ ಬರ್ತಿದ್ದೇನೆ, ನೀ ಬರ್ತಿದ್ದಿ? ನಿನ್ನ ನೋಡಿಸಲಾಗಿ ಜಗತ್ತ ತಲಿ ತಳಗ ಮಾಡಿ ಕಾಲ ಮ್ಯಾಲ ಮಾಡಿ ಜೊತೆಯಾಡ್ಲಕತ್ತಿದ್ದಿ. ಯಾರಿಗೆ ಭೇಟಿಯಾಗಿದೆ, ಯಾರಿಗೆ ಭೇಟಿಯಾಗಿಲ್ಲ, ಅನಾಯಾಸವಾಗಿ ನೀನ ಬರ್ತಿ. ನಮ್ಮ ಯೋಗಕ್ಷೇಮವನ್ನು ನೋಡ್ಲಿಕ್ಕೆ ನೀನೇ ಬರ್ತಿ ಅಂದ್ರ ಮತ್ತ ನನಗ ಕಷ್ಟನಾಗಿರ್ಲಿ, ಸುಖ ತಗೊಂಡು ನಾನೇನ್ ಮಾಡ್ಲಿ? ನೀನಿಲ್ಲದ ಅರಮನೆ ನನಗ ಬೇಕಾಗಿಲ್ಲ, ನೀನಿದ್ದ ಶರಮನೆ ನನಗ ಸ್ವರ್ಗ ಆಗ್ತದೆ ಅಂತಕ್ಕಂಥ ಮಾತನ್ನ ಕುಂತಿ ಬೇಡ್ಕೊತಾಳ. ಬಹಳ ಮಂದಿ ಕಷ್ಟ ಬ್ಯಾಡ, ಕಷ್ಟ ಬ್ಯಾಡ ಅಂತೀವಿ ನಾವು. ಆದ್ರೆ ಸಜ್ಜನರು ಏನ್ ಹೇಳ್ತಾರ, ಏನ್ ಕಷ್ಟ ಕೊಡ್ತಿ ಕೊಡು, ಎಷ್ಟು ತ್ರಾಸ ಕೊಡ್ತಿ ಕೊಡು, ಆದರೆ ನಿನ್ನ ನೆದರ, ನಿನ್ನ ಆಶೀರ್ವಾದ, ನಿನ್ನ ನೆನವು ನನ್ನಿಂದ ಎಂದೂ ಮರೆ ಆಗಬಾರದಂತ ಬೇಡ್ಕೊತಾರ. ನಿನ್ನ ನೆನವು ಸದಾವಕಾಲ ಇರಬೇಕು. ಸಜ್ಜನರ ಉದ್ದೇಶ ಏನು? ಆಗ್ಲೇ ಹೇಳಿಲ್ಲ ಪುಣ್ಯಾತ್ಮರು, ಯಾರ ವಿಷ ಹಾಕ್ಯಾರತ್ತ ಗೊತ್ತಿಲ್ಲ, ಯಾರೇನ್ ಮಾಡ್ತಾರತ್ತ ಗೊತ್ತಿಲ್ಲ. ಈ ಲೋಕಕ್ಕೆ ನಾನು ಬಂದದ್ ಎದಕ್ಕಾತಕ್ಕಿದ್ರೆ ಸರ್ವರನ್ನ ಪ್ರೀತಿಸ್ಲಿಕ್ಕೆ ಬಂದವ್, ಮಮತೆಯಿಂದ ನೋಡ್ಲಿಕ್ಕೆ ಬಂದವ್. ಅದಕ್ಕ ಪರಮ ಪ್ರೇಮ ಅಂತ ಕರೀತಾರ. ಇದಕ್ಕ ಪುಣ್ಯಾತ್ಮರೇ ಭಕ್ತಿ ಅಂತನೂ ಕೂಡ ಕರೀತಾರ, ಇದಕ್ಕ ಪ್ರೇಮ ಅಂತನೂ ಕೂಡ ಕರೀತಾರ. ಅದಕ್ಕೆ ನಾವು ಬದುಕಿನೊಳಗ ಪುಣ್ಯಾತ್ಮರ ಇಂಥ ಒಳ್ಳೆ ಮಾರ್ಗ ನಿನಗೆ ಸಿಗ್ಬೇಕಾಗಿತ್ತಂದ್ರ ಸಜ್ಜನರ ಸಂಘದಾಗಿರ್ಬೇಕಾಗ್ತದೆ, ಬಲ್ಲವ್ರ ಸಂಘದಾಗಿರ್ಬೇಕ. ಅದ ದುರ್ಜನರ ಕಡೆ ಹೋದ್ರೆ ಅಂದ್ರ ಒಂದು ಮೋಜಕ್ ಹೇಳ್ತಾರ ನೋಡ್ರಿ. ಏನ್ ಹೇಳ್ತಾರಂದ್ರ, ಪುಣ್ಯಾತ್ಮರು ಒಬ್ಬ ಅತ್ತರ ಮಾರವ ಬಂದಿದತ್ತ. ಅತ್ತರ ಮಾರ ಇಷ್ಟು ಕೊಡ್ತೇನೆ ಅಷ್ಟು ಕೊಡ್ತೇನೆ ಚೀಡಿಸಿ 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 ತೆಲಿತಾಪ ಆಗಿ ಆ ಅತ್ತರ ಡೆಬ್ಬಿನ ಮೇಲೆ ಒಡೆದು ಬಿಟ್ಟದ. ಹಿಂಗ್ ಬರ ಎಲ್ಲ ಮೈಯೆಲ್ಲ ಒರೆಸ್ಕೊಂಡ ಹೋಗಿ ಒಬ್ಬ ಡಾಂಬರ್ ಮಾರವ ಬಂದಿದತ್ತ. ಅವನಿಗೆ ಹಿಂಗ್ ಪೀಡಿಸಿದಾಗ ಡಬ್ಬಿ ಮೇಲೆ ಹೊಡೆದ್ರೆ ಏನಾಕತಿ? ಹಂಗೈತ್ ನೋಡ್ರಿ. ಅದಕ್ಕೆ ಪುಣ್ಯಾತ್ಮರೇ, ಒಬ್ಬ ಸಜ್ಜನ ಉಪವಾಸ ಇದ್ರು ಚಿಂತಿಲ್ಲ, ಒಂದ ಒಟ್ಟು ಊಟ ಮಾಡಿದ್ರು ಚಿಂತಿಲ್ಲ. ಅದಕ್ಕೆ ಅಲ್ಲಮರೆ ಏನ್ ಹೇಳಿದ್ರು, ಇವೇನ್ ಕಣ್ಣಿಗೆ ಕಾಣೋ ಸಂಪತ್ತು ಐತಿಲ್ಲ, ನಿನಗೊಂದ್ ದಿವ್ಸ ವಿಧಿ ಆಗ್ತಾವ, ಇವು ನಿನಗೊಂದ್ ದಿವ್ಸ ಮೂಲ ಆಗ್ತಾವ. ಅದಕ್ಕೆ ಬೆಣ್ಣು ಹತ್ತಬೇಡ, ಜ್ಞಾನವಿಲ್ಲದ 100 ಕಾಲ ಬದುಕಲೇತಕ್ಕೆ ಅಂತ ಬರೀತಾರೆ. ಮಾತ ಕೇಳಿ ಮಲತ ನಡೆಯುವ ಮಕ್ಕಳ ಏತಕ್ಕೆ, ಮನ್ನಣೆಯ ಕೊಡದಿರುವ ದೊರೆಯ ನೇತಕ್ಕೆ, ಸೊನ್ನೆಯ ನರಿತ ನಡೆಯದಿರುವ ಸತಿಯ ನೇತಕ್ಕೆ ಅಂತ ಬರೀತಾರೆ. ಸತಿಯ ನೇತಕ್ಕೆ ಅಂತ. ಜ್ಞಾನವಿಲ್ಲದ 100 ಕಾಲ. ಯಾವ ಜ್ಞಾನ ರೀ? ಪಟ್ಟಿ ತುಂಬು ಜ್ಞಾನ ಅಲ್ಲ. ರಾಮಕೃಷ್ಣ ಪರಮಹಂಸರು ಕಾಳೆ ಮುಂದೆ ಕುಂತು ಬೇಡ್ಕೊಂತಾರ, ಪಟ್ಟಿ ತುಂಬಿಕೊಳ್ಳುವುದು ವಿದ್ಯೆ ನನಗ ಬೇಕಾಗಿಲ್ಲ, ಪಟ್ಟಿ ತುಂಬಿಕೊಳ್ಳು ವಿದ್ಯೆ ನನಗ ಬೇಕಾಗಿಲ್ಲ. ನನಗ ವಿದ್ಯೆ ಯಾವುದು ಬೇಕು ಅಂತ ಕೇಳಿದ್ರೆ ನನ್ನರುವಿನ ಸ್ವರೂಪವನ್ನ ತಿಳ್ಕೊಂಡಾಗ ನೀನೇ ನಾನು, ನೀನೇ ನಾನು, ನಾನೇ ನೀನು ಅಂತಕ್ಕಂಥ ದೃಢವಾಗಿರ್ತಕ್ಕಂಥ ಸತ್ಯದ ದರ್ಶನ ನನಗಾಗಬೇಕು. ಅದರ ಸಲುವಾಗಿ ನಾನು ನಿನ್ನ ಚರಣಕ್ಕೆ ಶರಣಾಗತ್ತೆ ಬಂದೀನಿ ಅಂತ. ಆದ್ರೆ ಎಲ್ಲರಿಗೆ ಸಾಧ್ಯ ಆಗೋದಿಲ್ಲ, ಎಲ್ಲರಿಗೆ ಸಾಧ್ಯ ಆಗೋದಿಲ್ಲ ಪುಣ್ಯಾತ್ಮರೆ. ಅನಂತ ಜನ್ಮದಾಗ ಹೇಸ್ಕೊಂಡು ಯಾವುದು ಬಂದತ್ತಿಲೆ ಕನೆಗೆ ಸಾಕೋ ಯಪ್ಪ ಅಂತ, ಸಾಕೋ ಯಪ್ಪ ಅಂತ ಯಾವ ತಿಳ್ಕೊಂಡನ ಅವನಿಗೆ ಮಾತ್ರ ಇದು ಅರ್ಲಿಕ್ಕೆ ಸಾಧ್ಯದ ಬಂಧುಗಳೇ. ತಾನೇ ಕಟ್ಟಿರ್ತಕ್ಕಂಥ ಕಲ್ಯಾಣವನ್ನ ಬಿಟ್ಟು ಹೋಗೋ ಕಾಲಕ್ಕೆ ಬಸವಣ್ಣ ಸಂತೋಷದಿಂದ ನಗನಗತ್ತ ಸಂಗಮನಾಥನಿಗೆ ಹೋಗ್ಯಾನ ಬಂಧುಗಳೇ, ಸಂಗಮನಾಥನ ಕಡೆ ಹೋಗ್ಯಾನ. ಹೇಳ್ತಾರಿಲ್ಲ, ಬರ್ತೀಯಾ ಇಲ್ಲಿ ಇರ್ತೀಯ ವರಮುಕ್ತಿ ಪಡೆಯಲು, ಕಟರ ಕಲ್ಲಿನ ಮನೆಯನ್ನು ಬಿಟ್ಟು 8 ಕಮತವನ್ನು ಬಿಟ್ಟು ಬರ್ತೀಯಾ ಇಲ್ಲೇ ಇರ್ತೀಯ ವರಮುಕ್ತಿ ಪಡೆಯಲು ಅಂತ ಕೇಳ್ತಾರೆ.
ಆ ನಾವು ಸಜ್ಜನ ಸಂಘದಾಗ ಇದ್ವಿ ಅಂದ್ರೆ ಇಂಥವ್ ಕಿವಿಗೆ ಬೀಳ್ತಾವ್. ದುರ್ಜನ ಸಂಘದಾಗ ಕಟ್ಟಿ ಮೇಲೆ ಊರು ಉಸಾವರಿ ಮಾಡಾರ್ತೆ ಕೂತ್ರ ಅದೇ ಬೀಳ್ತಾವ. ಏನ್ರಿ ಕಲ್ಲಾಕನ್ ಮಗ ಸೊಸಿದ ಕಾಗದ ಆತತೆ, ಇದನ್ನ ಬೀಳ್ತಾವ ಹೊರತಾಕರೆ ಪರಮಾತ್ಮನೆಂದು ಬೀಳ್ಲಿಕ್ಕೆ ಸಾಧ್ಯ ಇಲ್ಲ. ಕರೆ ಕರೆ ಹೇಳ್ರಿ, ನಿಮ್ ಮನಿದು ಎಂದು ಮಂದಿ ಉಸಾವರಿದ ಕುಂದಿರ್ತಿರಿಲ್ಲ? ಕುಂತಿರಿಲ್ ನೀವು? ಕುಂಬಳಕಾಯಿ ಕಳ್ಳಂದ್ರ ಹೊಟ್ಟೆನು ಇದನ್ನ ಬೆಣ್ಣು ಏನಂತಿರ್ಲಿ ಅವ್ನು ಮುಟ್ಕೊಂಡ್ ನೋಡಿರತ್ತೆ. ಯಾರಾದ್ರಿ ಅವ್ರಿಗೆ ಹತ್ತತಿ? ಅದೇನಿಲ್ಲ. ಏನ್ ಮಾಡ್ರಿ ಅಣ್ತಂಬ್ರಿ? ಏನ್ ಮಾಡ್ರಿ ಪುಣ್ಯಾತ್ಮರೇ? ಮಹಾಭಾರತ ಏನಾಯ್ತು? ಸೀಮಿ ಜಗಳ ಆಯ್ತು. ರಾಮಾಯಣ ಏನಾಯ್ತು? ಹೆಣ್ಣಿನ ಸಲಾಗಾಯ್ತು, ಮಣ್ಣಿನ ಸಲಾಗಿ, ಹೆಣ್ಣು ಮಣ್ಣು. ಇವರೆಲ್ಲ ರಾಜರು ಪುಣ್ಯಾತ್ಮರೇ ಇದರ ಸಲಾಗಿ ಬಡದ್ಯಾಡಿ ಬಡದ್ಯಾಡಿ ಸತ್ತ ಹೋಗಿ ಅವ್ಕರೆ ಕೊನೆಗೆ ಯಾರಿಗೆ ಜ್ಞಾನ ಆಗಿಲ್ಲ ಪುಣ್ಯಾತ್ಮರು, ಯಾರಿಗೆ. ಅದಕ್ಕೆ ಸುಖಮುನಿ ತಾಯಿ ಗರ್ಭದಾಗ 12 ವರ್ಷ ಇದ್ದತ್ ನೋಡು. 12 ವರ್ಷ ಇದ್ದತ್. ಅವಾಗ ವ್ಯಾಸರಂದ್ರ ಇನ್ನರ ಬಾರ ಹೊರಗ, ಇನ್ನರೇ ಬಾ ಅಂದ್ರತ್ತವ್. ಬಾಂಧುಗಳು ಓಡಾಕತ್ತಿದ. ಹೆಣ್ಮಕ್ಳೆಲ್ಲ ಬಟ್ಟೆ ತೆಗೆದು ಸ್ನಾನ ಮಾಡ್ತದ್ರಂತ. ಇವನು ನೋಡಿ ಸುಮ್ಮ ಇದ್ರತ್ತವ್. ಇವನ್ ನೋಡಿ ಸುಮ್ಮ ಇದ್ರ ವ್ಯಾಸ ಮಹರ್ಷಿ ಬಂದಾಗ ಓಡಿ ಬಂದು ಬಡ ಬಡ ಒಂದು ಬಟ್ಟೆ ಮರಿ ಮಾಡ್ಕೊಳಕತ್ತಾರ. ಅವಾಗ ವ್ಯಾಸರಂತಾರ, ತರುಣ್ ಹುಡುಗ ಬಂದಾಗ ಸುಮ್ಮ ಇದ್ರಿ, ಈ ಮುದುಕ ಬಂದಾಗ ಯಾಕ? ನಿನ್ ಶರೀರಕ್ಕೆ ಮ್ಯಾಲ ವಯಸ್ಸಾಗಿರ್ಕೊಡು, ಒಳಗ ವಯಸ್ಸಾಗಿಲ್ಲ ಅಂತ. ಅವನ್ ಎಲ್ಲಾನು ಪರಿಪೂರ್ಣ ಆಗಿತ್ತು. ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತ್ತು ಈ ದೇಹ ಕನಕ ಹೆಂಗ ಹೇಳ್ತಾರಲ್ಲ ಹಂಗ ಪರಿಪೂರ್ಣ ಆಗ್ಯ. ನಾವು ಪರಿಪೂರ್ಣ ಆಗಿ ಓಡತಾನ, ನೀನ ಪರಿಪೂರ್ಣ ಆಗಿಲ್ಲ ಅಂತಕ್ಕಂಥ ಮಾತು. ಎಲ್ಲಿ ಪರಿಪೂರ್ಣ ಮಾಡೋ ಶಕ್ತಿ ಐತಿ ಅಂತ ಕೇಳಿದ್ರೆ ಪುಣ್ಯಾತ್ಮರು, ಒಬ್ಬ ಸದ್ಗುರು ನೋಡಿ ಕೆಲರ, ಮುಟ್ಟಿ ಕೆಲರ, ಮಾತನಾಡಿ ಕೆಲರು ಉತ್ತರಿಸಿದ ಸದ್ಗುರುವಿಗೆ ನತನತೆ ಅಂತ ಹೇಳ್ತಾರೆ. ಬಂಧುಗಳೇ, ನೀವು ಮೊದಲು ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಿದ್ರೆ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿನಿಂದ ಉಪದೇಶ ಮಾಡ್ಕೊ, ದೀಕ್ಷಾ ಪಡ್ಕೋರಿ. ಬಾಳ ಮಂದಿ ತಲೆಯಾಗೈತೆ, ದೀಕ್ಷಾ ತಗೊಂಡ್ರ ಸನ್ಯಾಸಿ ಆಗೋದಾಕತಿ, ಮಠಕ್ ಹೋಗೋದಾಕತಿ. ತಲೆ ಅಂತಗಿರ ಮನಿ ಹೋಗಿ ಮಾಮನಿ ಮಾಡ್ರಿ ಅಂತ ಹೇಳ್ಯಾರ ಬಸವಣ್ಣ. ಮನಿ ಮಾಮನಿ ಆಗಬೇಕ. ಮಾಮನಿ ಅಂದ್ರ ಪುಣ್ಯಾತ್ಮರು 3 ಮಜ್ಜಲು ಕಟ್ಟಿದಾಗ ಮಹಾಮನಿ ಆಗೋದಿಲ್ಲ. ಮನಿ ಮಾಮನಿ ಆಗ್ಬೇಕಲ್ಲ. ನಿತ್ಯ ಶಿವಚಿಂತನೆ ಶಿವ ಧ್ಯಾನ ಬರಿತಲ್ಲ. ಶಿವಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ 1000 ಒಳ ಹುಟ್ಟಿದಂತೆ ಅಂತ ಬರೀತಾರೆ. ನೋಡ್ರಿ ಬಕ್ರ, ಮನುಷ್ಯ ಎಟ್ಟು ಶಾಣೆ ಅಂತೀರಿ ಅಂತಿಲ್ರಿ? ಹಾವಿಗೆಂದರೆ ಕಿವಿ ಅದಾವನ್ರಿ. ವಾಯುಗುಣ ಸರ್ಪ ಬಲ್ಲದು, ಮಧುರ ಗುಣ ಇರಿವೆ ಬಲ್ಲದು, ಗೋತ್ರ ಗುಣ ಕಾಗೆ ಬಲ್ಲದು. ಹೇಳ್ತಾವಿಲ್ರಿ? ವ್ಯಾಳೆಯ ಗುಣ ಕೋಳಿ ಬಲ್ಲದು ಅಂತ ಕರೀ. ಕೋಳಿ ಕರೆಕ್ಟ್ ಟೈಮ್ ಹೋಗಿದ್ದಿಲ್ರಿ? ಹೋಗುದು ಬಿಟ್ಟೈತ್ರು. ನೋಡ್ಬೇಕ್ರ, ಅವಕ್ಕೆ ಹೆಣ್ಮಗಳ ಪುಣ್ಯಾತ್ಮ ದಿನ ಕಿರಿಕಿರಿ ಆಗಿತ್ತ. ಡಬ್ಬಿ ಸಕ್ರಿ ಒಳಗ್ ಹಾಕಿ ಮ್ಯಾಲ ಕಾರಿನ ಲೇಬಲ್ ಹಚ್ಚಿದಳತ್ತದ. ಇದ್ರ ಖಾರ ಐತಿ ಮ್ಯಾಲ ಅದಕ್ಕೆ ಟಿಕ್ಕರ್ ಹಚ್ಚಿದಳತ್. ಖಾರ ಒಳಗ್ ಹಾಕಿ ಸಕ್ಕರೆ ಟಿಕ್ಕರ್ ಹಚ್ಚಿದಳತ್. ಮುಂದೊಂದ್ ದಿವ್ಸ ತರದ ನೋಡು ಕಾಲಕ್ಕ ಮ್ಯಾಲ ಟಿಕ್ಕರ್ ಇದ್ದದ ಕಡೆ ವಿಚಾರ ಮಾಡ್ಲಿಲ್ಲ. ಇರಿಬಿ ಮತ್ತ ಸಕ್ರಿ ಒಳಗ್ ಹೋಗಿತ್ತ. ಮ್ಯಾಲ ಖಾರಿನ ಲೇಬಲ್ ಇತ್ತ, ಒಳಗ ಸಕ್ಕರೆ ಇತ್ತ. ಅವಾಗ ಅಂದಳತ್ತ, ಕೈ ಹಾಟ್ಯಾನ್ ಇರಿಬಿ, ಮ್ಯಾಲ ಬೋರ್ಡ್ ಹಚ್ಚಿರ್ಬಿ, ಮತ್ತೆ ಇಲ್ಲೇ ಬಂದಲ್ಲ ಒಳಗಂದತ್ತ. ಅದಕ್ಕೆ ನಮ್ಮ ದಾಸರ ಶರಣ ಹೇಳ್ರು, ಮಧುರ ಗುಣ ಇರಿಬೆ ಬಲ್ಲದು, ವ್ಯಾಳೆಯ ಗುಣ ಕೋಳಿ ಬಲ್ಲದು, ಗೋತ್ರ ಗುಣ ಕಾಗೆ ಬಲ್ಲದು. ನೋಡ್ರು ಬಕ್ರ, ಹಿಂದ್ ಹಿರಿಯಾರು ಹೇಳ್ತಿದಾರ, ಈಗೇಲಿ ಕಾಗೆಗಳು ಬರವಲ್ಲ ಬಿಡ್ರು. ಹಿಂದ್ ಹಿರಿಯಾರು ಹೇಳ್ತಾರ, ಮಾಳಿಗೆ ಕುಂಬಿ ಮೇಲದ ಬಂದ್ ಕುತ್ತ ಕಾಗೆ ಒದರಾಕೈತಂದ್ರ ಇಂದ ನಮ್ಮ ಮನೆಗೆ ಬೀಗರ್ ಬರ್ತಾರಂತ ಹೇಳ್ತದ್ರಿಲ್ಲ. ಕಂಬದ ಮೇಲೆ ಕುತ್ತು ಒದರಿ ಏನ್ ಮಾಡ್ತೇವೆ ಅಂತ ಕೇಳ್ತಾ ನೀವು. ಮಾಳಿಗೆ ಕುಂಬಿ ಮೇಲೆ ಕುತ್ತು ಒದರಿತಂದ್ರ ಬರೋಬ್ರಿ, ಈ ಕಂಬದ ಮೇಲೆ ಲೈಟ್ ಕಂಬದ ಮೇಲೆ ಕುತ್ತು ಒದರ್ತಿರ್ತಾವ್ರಲ್ಲ ಅಂತೀರಿಲ್ ನೀವು. ಮತ್ತ ಆ ಪರಮಾತ್ಮ ಅದ್ರಲ್ಲಿ ಎಂತದ? ಕಾಗೆ ಬಂದಗುಳು ಕಂಡರೆ ಕೂಗಿ ಕರೆಯದೇ ತನ್ನ ಬಳಗದು. ಕರ್ಕೊಂಡು ತಿಂತಕ್ಕಂಥದ್ದು ಕಾಗೆಗೂ ಗೊತ್ತೈತ್ರಿ, ಆದ್ರೆ ನಾವು ಮನುಷ್ಯರಾಗಿ ಗೊತ್ತಿಲ್ಲ. ಯಾಕೆ ಹಿಂಗ ಬರಾಕತ್ತೈತಿ ಅಂದ್ರೆ ನಾವು ಸಜ್ಜನರ ಗಾಳಿ ಬಡ್ಕೊಂಡಿಲ್ಲ ನಮಗ. ಪುಣ್ಯಾತ್ಮ. ಅದಕ್ಕೆ ಕಬೀರ ಬರಿತಾನ, ಸಂಘ ಕರೋ ಶರಾಪಕ್ಕೆ ಪ್ರೇಮ್ ಬಡತ್ ಬಡತ ಜಾಯಗ, ನ ಸಂಘ ಕರೋ ಚಿಲ್ಲರ ಪಲ್ಲ ಚೋಡಕಾಯಿ ಭತ್ತರ ಅಂತ ಹೇಳ್ತಾರೆ. ಯಾರ ಸಂಘ ಮಾಡಿರ್ತಿಲ್ಲ, ಸಂಘ ರಹಿಸ ಏನು ರಂಗ್ ಅಂತಿರ್ಲಿ, ಹೆಂಗ ಸಂಘ ಇರ್ತತಿಲ್ಲ ಹಂಗ ರಂಗ್ ಇರ್ತತಿ. ಅದಕ್ಕೆ ಒಳ್ಳೆಯವ್ರ ಸಂಘ ಮಾಡಿ. ಮಕ್ಕಳನ್ನ ಮೊದಲನೇ ವಿಚಾರ ಮಾಡ್ಬೇಕು. 8 ಗಂಟೆಕ್ ಬರು ಮಗ 10ಕ್ಕೆ ಬಂದಂದ್ರ ಎಲ್ಲಿ ಹೋಗಿದಿ ಅಂತ ಕೇಳು ಜವಾಬ್ದಾರಿ ನಿಮ್ದು ಮರ್ತರೆ ಅಂದ್ರ ಅಂದೆ ನಿಮ್ಮ ಮಕ್ಕಳ ಪಾಲಿಗೆ ನೀವೇ ವೈರಿಗಳಾಗ್ತದೆ. ನೀವೇ ವೈರಿ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಘಾತಕ್ಕೆ ತಂದ್ಬೇಕು. ಅದಕ್ಕೆ ಬಂಧುಗಳೇ, ಸಂಘ ಬಹಳ ಚಲೋ ಬೇಕು ನೋಡಿ, ಒಳ್ಳೆಯವ್ರ ಸಂಘದಾಗ. ಅದಕ್ಕೆ ಸಿದ್ದೇಶ್ವರಪ್ಪ ಹೇಳಿದ್ರು, ನೀನು ಮಾಡಬೇಡ,
ಆ ನೀ ಏನ್ ಹೂದೋಟದಾಗ ಹೋದ ಕೂತ ತಕ್ಷಣ ಹೂವು ನೋಡೋಣ ಕಣ್ಣೊಳಗ ಸೌಂದರ್ಯ ತುಂಬತದ, ಕಿವಿ ಒಳಗ ಪುಣ್ಯಾತ್ಮರೇ ಅಲ್ಲಿ ಗುಂಗಿ ಬರ್ತಕ್ಕಂಥ ಭೃಂಗ ನಾದ ಮಾಡ್ತಕ್ಕಂಥದ್ದು ಕೇಳಾಕತ್ತದ, ಮೂಗಿನೊಳಗ ಅದ್ರ ಸುಗಂಧ ಸೇರಿ ಬಿಡ್ತದ. ಏನು ನೀ ಏನ್ ಹೂ ಹಚ್ಚಿಲ್ಲ, ನೀರ್ ಹಾಸಿಲ್ಲ, ಏನೂ ಮಾಡಿಲ್ಲ, ಸುಮ್ ಹೋಗಿ ಕೂತು ಬಿಟ್ಟಿದೆ. ಆ ಸುಮ್ ಹೋಗಿ ಕುಂತ ಬಳಕ ಕಣ್ಣೊಳಗ ಸೌಂದರ್ಯ ತುಂಬತದ, ಆ ಮೂಗಿನಾಗ ಗಂಧ ತುಂಬತದ, ಒಳಗ ಅರಳಲಿಕ್ಕತ್ತದ. ಅದ್ ಹೆಂಗ ಆಗ್ತದಲ್ಲ ಹಂಗ ಸದ್ದೂರು ಗುರುವಿನ ಸತ್ಸಂಗದೊಳಗ ಬಂದ್ ಕುತ್ತಿ ಅಂದ್ರ ಇಲ್ಲಿ ಯಾವುದು ಸದ್ಗುರುನಾಥನ ನುಡಿಯೇ ಹೂಗಳು. ಅದರಿಂದ ಬರ್ತಕ್ಕಂಥ ಮಕರಂದವೇ ಪುಣ್ಯಾತ್ಮರೇ ಕಿವಿಗೆ ನಾದವನ್ನು ಕೊಡ್ತಕ್ಕಂಥ, ಸುಗಂಧವನ್ನು ಸೂಸ್ತಕ್ಕಂಥದ್ದು. ಏನೂ ಮಾಡಬೇಡ, ಸುಮ್ಮ ಕೇಳ್ತಾ 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 ಕುತ್ತಂದ್ರ ಮನಸ್ಸೆಂಬ ಹೂವು ಅರಳಲಿಕ್ಕತ್ತತಿ ಅಂತ, ಮನಸ್ಸೆಂಬ ಹೂವು ಅರಳತತಿ ಅಂತ. ಆ ಹೂವು ಅರಳಿ ಒಳಗಿಂದ ಸುಗಂಧ ಹೊರಗೆ ಬರ್ಲಾಕತ್ತ. ಆ ಸುಗಂಧ ಈ ಮಂದಿಗೆಲ್ಲ ಬಡಿತಂದ್ರ ನಾವೆಲ್ಲರೂ ಧನ್ಯರು ಧನ್ಯರು ಅಂತಕ್ಕಂಥ ಮಾತು.